ನಮಸ್ಕಾರ ಮಕ್ಕಳೇ, ಇದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ರೈನ್ಬೋ ವರ್ಕ್ಬುಕ್ ವಿತ್ ಆ್ಯಕ್ಟಿವಿಟೀಸ್ ಇಂಗ್ಲೀಷ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್. ಈ ದಿನ ನಾವು ಕ್ಲೀನ್ಲಿನೆಸ್ ಪಾಠದ ಒಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಆ್ಯಕ್ಟಿವಿಟಿ 1 ರೀಡಿಂಗ್ ಅಂತಾನೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಇದನ್ನು ಮಕ್ಕಳೇ ನೀವು ಓದಬೇಕು. ಓದಿ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ನಾನು ಓದ್ತಾ ಹೋಗ್ತೀನಿ, ನೀವು ಕೂಡ ಓದಬೇಕು. This is what Miss Reena, hygiene counselor, has to say about cleanliness and how to keep our surroundings or home clean. She says cleanliness is next to godliness. So keep your house clean. Do's for you: remove the curtains, wash and dry them up. Empty all the shelves and cupboards, wipe them clean, dust all the furniture, remove the furniture from the room, wipe the doors and windows with a wet rag and some soap solution. Wash the floor with soap and water, allow the floor to dry, put the furniture back in the room, arrange the books on the shelves and put the clothes back into the cupboard. ಇಲ್ಲಿ ಮಿಸ್ ರೀನಾ ಅಂತಕ್ಕಂಥೇಳಿ ಹೈಜೀನ್ ಕೌನ್ಸಿಲರ್. ಇವರು ಏನೇನು ಮಾಡಬೇಕು ಕ್ಲೀನ್ ಆಗಿರೋದಕ್ಕೆ, ಮನೆ ಕ್ಲೀನ್, ಹೌಸ್ ಕ್ಲೀನ್ ಆಗಿರೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ರಿಮೂವ್ ದ ಕರ್ಟೈನ್ಸ್, ವಾಶ್ ಆ್ಯಂಡ್ ಡ್ರೈ ದಮ್ ಅಪ್ ಅಂತ ಹೇಳಿದ್ದಾರೆ. ಈ ರೀತಿ ಇದನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಈಗ ಇಲ್ಲಿ ಪ್ರಶ್ನೆಗಳು, ಮುಖ್ಯ ಪ್ರಶ್ನೆ ಓದೋಣ. ಸೇ ಅಂದರೆ ಹೇಳಿ, ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಸರಿನೋ ತಪ್ಪೋ ಹೇಳಿ ಅಂತ. ರೈಟ್ ಟಿ ಇಫ್ ಟ್ರೂ ಆ್ಯಂಡ್ ಎಫ್ ಇಫ್ ಫಾಲ್ಸ್. ಟ್ರೂ ಇದ್ದರೆ ಟ್ರೂ ಬರೀರಿ, ಫಾಲ್ಸ್ ಇದ್ದರೆ ಫಾಲ್ಸ್ ಬರೀರಿ ಅಂತ. ಇಟ್ ಈಸ್ ನಾಟ್ ನೆಸೆಸರಿ ಟು ಕೀಪ್ ಅವರ್ ಹೋಮ್ ಕ್ಲೀನ್. ಇದು ನಾಟ್ ನೆಸೆಸರಿ ಅಂತ ಹೇಳಿದ್ದಾರೆ, ಇದು ತಪ್ಪು. ನಾವು ನಮ್ಮ ಹೋಮನ್ನು ಕ್ಲೀನ್ ಇಟ್ಕೊಳ್ಳೇಬೇಕು, ಅದಕ್ಕೆ ಇದು ತಪ್ಪು. ಮಿಸ್ ರೀನಾ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್ ಈಸ್ ಎ ಡಾಕ್ಟರ್. ಇದು ತಪ್ಪು, ಯಾಕಂದರೆ ಮಿಸ್ ರೀನಾ ಡಾಕ್ಟರ್ ಅಲ್ಲ, ಅವರು ಹೈಜೀನ್ ಕೌನ್ಸಿಲರ್. ವಿ ಮಸ್ಟ್ ಅಲೋ ದ ಫ್ಲೋರ್ ಟು ಡ್ರೈ ಆಫ್ಟರ್ ವಾಷಿಂಗ್ ಇಟ್. ನಾವು ಫ್ಲೋರನ್ನು ನಾವು ವಾಶ್ ಮಾಡಿದ್ಮೇಲೆ ಅದನ್ನು ಡ್ರೈ ಅಂದರೆ ಇದ್ಯಾವುದು ಒಣಗಕ್ಕೆ ಬಿಡಬೇಕು ಅನ್ನೋದು ಇದು ಸರಿ. ಟಿ ವಿ ನೀಡ್ ನಾಟ್ ವಾಶ್ ದ ಕರ್ಟೈನ್ಸ್ ಡೈಲಿ. ನಾವು ದಿನಾನು ಈ ಪರದೆಗಳನ್ನು ವಾಶ್ ಮಾಡೋ ಅಗತ್ಯ ಇಲ್ಲ ಅಂತಾನೆ. ಹೌದು, ಇದು ಸರಿ. ದಿನಾಲೂ ನಾವು ಕರ್ಟೈನ್ಸ್ನ ವಾಶ್ ಮಾಡಲ್ಲ, 8 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ವಾಶ್ ಮಾಡ್ತೀವಿ. ರಫ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಯೂಸ್ಡ್ ಟು ರಿಮೂವ್ ದ ಡಸ್ಟ್. ಇದು ತಪ್ಪು, ಯಾಕಂದರೆ ರಫ್ ಮೆಟೀರಿಯಲ್ಸಿಂದ ನಾವು ಡಸ್ಟ್ ಅಂದರೆ ಧೂಳನ್ನು ಕೊಡುವಲ್ಲ, ನಾವು ಬಟ್ಟೆಯಿಂದ ನಾವು ಕೊಡುತ್ತೀವಿ. ಫರ್ನಿಚರ್ ಕ್ಯಾನ್ ಬಿ ಲೆಫ್ಟ್ ವಿಥೌಟ್ ರಿಮೂವಿಂಗ್ ದ ಡಸ್ಟ್. ಇದು ಫಾಲ್ಸ್. ಫರ್ನಿಚರ್ನ ನಾವು ಧೂಳನ್ನು ತೆಗೆದೇ ನಾವು ಇಡಬೇಕು. ಒನ್ಸ್ ದ ರೂಮ್ ಈಸ್ ಕ್ಲೀನ್ಡ್ ವಿ ಮಸ್ಟ್ ಪುಟ್ ಆಲ್ ದ ಆಬ್ಜೆಕ್ಟ್ಸ್, ಕ್ಲಾತ್ಸ್ ಆ್ಯಂಡ್ ಬುಕ್ಸ್ ಬ್ಯಾಕ್ ಇನ್ ದೇರ್ ಪ್ಲೇಸ್. ಇದು ಸರಿ. ನಾವು ಕ್ಲೀನ್ ಆದಮೇಲೆ ನಾವು ಆಬ್ಜೆಕ್ಟ್ಸ್, ಕ್ಲಾತ್ಸ್ನ ಬ್ಯಾಕ್ ಅಂದರೆ ಹಿಂದೆ ಮತ್ತೆ ಅದೇ ಪ್ಲೇಸ್ಗಳಲ್ಲಿ ಇಡಬೇಕು. ನೆಕ್ಸ್ಟ್ ಬಿನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ. ರೀಡ್ ದ ಟೇಬಲ್ ಕೇರ್ಫುಲಿ ಆ್ಯಂಡ್ ಫ್ರೇಮ್ ಅಟ್ಲೀಸ್ಟ್ 10 ಸೆಂಟೆನ್ಸಸ್ ಆ್ಯಸ್ ಶೋನ್ ಇನ್ ದ ಎಕ್ಸಾಂಪಲ್. ಇದು ಭಾಳ ಸುಲಭ. ಇಲ್ಲಿರ್ತಕ್ಕಂಥ ವರ್ಡ್ಸನ್ನು ಸೇರಿಸಿ ನಾವು ಇಲ್ಲಿ ಸೆಂಟೆನ್ಸ್ ಮಾಡಬೇಕು, ಅಂದರೆ ವಾಕ್ಯ ಮಾಡಬೇಕು. ಇಲ್ಲಿ ಏನಿದೆ, ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀನು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು, ದೇ ಅಂದರೆ ಅವರು ಅಂತ. ಈಗ ಆಮ್, ಆರ್, ವಾಸ್, ಈಸ್, ವರ್. ಎ ಬಾಯ್, ಸ್ಟೂಡೆಂಟ್, ಡಾಕ್ಟರ್, ಫ್ರೆಂಡ್ಸ್, ಗುಡ್, ಕೋಲ್ಡ್, ವಾಕಿಂಗ್, ಲೇಜಿ, ಗರ್ಲ್. ಈಗ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐ ಆಮ್ ಎ ಡಾಕ್ಟರ್ ಅಂತ ತೋರಿಸಿದ್ದಾರೆ. ಈಗ ಶಿ ವಾಸ್ ವಾಕಿಂಗ್, ಎ ಬಿಟ್ಟಿದ್ದಾರೆ. ಈಗ ನಾವು 10 ಸೆಂಟೆನ್ಸನ್ನು, ನೀವು ಬೇಕಾದರೆ ಬೇರೆ ಸೆಂಟೆನ್ಸ್, ಇದೇ ಸೆಂಟೆನ್ಸ್ ಬರೀಬೇಕಂತ ಏನಿಲ್ಲ,
ನೀವು ಬೇರೆ ಸೆಂಟೆನ್ಸ್ ಬರೀಬಹುದು. ಐ ಆಮ್ ಎ ಬಾಯ್, ಐ ಆಮ್ ಎ ಬಾಯ್. ಗರ್ಲ್ ಆಗಿದ್ದರೆ ಐ ಆಮ್ ಎ ಗರ್ಲ್ ಅಂತ ಬರೀಬಹುದು. ಇಲ್ಲಿ ಗರ್ಲ್ ಇದೆ. ಆಮೇಲೆ ವಿ ಆರ್ ಫ್ರೆಂಡ್ಸ್, ಇಲ್ಲಿ ಬೇರೆ ಬೇರೆ ಪದಗಳಿದಾವೆ. ಬೇರೆ ಬೇರೆ ಪದಗಳಿಂದ ನಾವು ಬೇರೆ ಬೇರೆ ಸೆಂಟೆನ್ಸ್ನ ಮಾಡ್ಬೋದು. ವಿ ಆರ್ ಫ್ರೆಂಡ್ಸ್, ವಿ ಆರ್ ಗುಡ್, ಹಿ ಈಸ್ ಗುಡ್, ಇಟ್ ವಾಸ್ ಕೋಲ್ಡ್, ದೇ ಆರ್ ವಾಕಿಂಗ್, ಶಿ ಈಸ್ ಎ ಸ್ಟೂಡೆಂಟ್, he is a boy, he is a doctor, it is good, you are lazy. ಹೀಗೆ ನಾವು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ನಾವು ಬೇರೆ ಬೇರೆ ವಾಕ್ಯಗಳನ್ನು ಮಾಡ್ಬೋದು. ಅಬ್ಸರ್ವ್ ಯುವರ್ ಕ್ಲಾಸ್ ರೂಮ್ ಕೇರ್ಫುಲಿ ಆ್ಯಂಡ್ ಕ್ಲಾಸಿಫೈ ದೆಮ್ ಅಕಾರ್ಡಿಂಗ್ಲಿ. ಫರ್ನಿಚರ್ ಏನಿದೆ ನಿಮ್ಮ ಕ್ಲಾಸ್ ರೂಮಲ್ಲಿ? ಟೇಬಲ್, ಚೇರ್, ಡೆಸ್ಕ್, ಬೆಂಚಸ್. ಮಾಡಲ್ಸ್ ಏನಿದಾವೆ? ಬ್ಲ್ಯಾಕ್ ಬೋರ್ಡ್, ಹಾರ್ಟ್ ಮಾಡೆಲ್, ಡೈಜೆಸ್ಟಿವ್ ಸಿಸ್ಟಮ್ ಮಾಡೆಲ್, ಜಾಮೆಟ್ರಿಕಲ್ ಮಾಡೆಲ್ಸ್. ಇವು ನಮ್ಮ ಕ್ಲಾಸ್ ರೂಮ್ನಲ್ಲಿ ಇದ್ದಾವೆ ಅಂತ ಬರೀಬೇಕು. ಚಾರ್ಟ್ಸ್, ಇಂಡಿಯಾ ಮ್ಯಾಪ್, ಕರ್ನಾಟಕ ಮ್ಯಾಪ್, ಡೈಜೆಸ್ಟಿವ್ ಸಿಸ್ಟಮ್ ಚಾರ್ಟ್, ಇವೆಲ್ಲ ಚಾರ್ಟ್ಸ್ ಇದ್ದಾವೆ. ಪಿಕ್ಚರ್ಸ್, ಫೋಟೋಸಿಂಥಸಿಸ್ ಪಿಕ್ಚರ್, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧಿ ಫೋಟೋ, ಇವೆಲ್ಲ ಪಿಕ್ಚರ್ಸ್ ಇದ್ದಾವೆ ನಮ್ಮ ಕ್ಲಾಸ್ ರೂಮಲ್ಲಿ. ನೆಕ್ಸ್ಟ್ ಡಿನೇ ಮುಖ್ಯ ಪ್ರಶ್ನೆ. ಯುವರ್ ಟೀಚರ್ will read the following passage. Listen to your teacher carefully and draw the following in the space provided. Bottle of honey ಅಂದರೆ ಇದ್ಯಾವುದು? ಹನಿ ಅಂದರೆ ಜೇನುತುಪ್ಪದ ಬಾಟಲ್. ಚೀಸ್, ಆಮೇಲೆ ಫ್ರೂಟ್ಸ್, ಕಪ್ಸ್, ಪ್ಲೇಟ್, ಸ್ಪೂನ್ಸ್. ಈಗ ಓದೋಣ. ಇದು ದಿಸ್ ಈಸ್ ಮೈ ಕಿಚನ್. ಇದೇನಿದು? ಕಿಚನ್ ರೂಮು. ಕಿಚನ್ ರೂಮಲ್ಲಿ ನಾವು ಆ ಒಂದು ಚಿತ್ರಗಳನ್ನು ಬಿಡಿಸ್ಬೇಕು. ಲಿಸನ್ ಟು ಯುವರ್ ಇದಾಯ್ತಲ್ಲ. ದೇರ್ ಈಸ್ ಸಮ್ ಹನಿ ಇನ್ ದ ಬಾಟಲ್. ಜೇನುತುಪ್ಪ ಬಾಟ್ಲಲ್ಲಿದೆ. ಇನ್ ದ ಕಪ್ ಬೋರ್ಡ್ ಅಟ್ ದ ರೈಟ್ ಕಾರ್ನರ್. ರೈಟ್ ಅಂದರೆ ಬಲಭಾಗಕ್ಕೆ. ಕಪ್ ಬೋರ್ಡ್, ಇದು ಕಪ್ ಬೋರ್ಡ್ನಲ್ಲಿ ಹನಿ ಇಟ್ಟಿದ್ದೀವಿ. ಇಲ್ಲಿ ನೀವು ಹನಿ ಈ ರೀತಿ ಬಿಡಿಸ್ಬೇಕು. ಆನ್ ದ ಲೆಫ್ಟ್ ಕಾರ್ನರ್ ಅಂದರೆ ಲೆಫ್ಟ್ ಅಂದರೆ ಎಡಭಾಗಕ್ಕೆ you can find fruits in the basket kept on the refrigerator. ನೋಡಿ, ರೆಫ್ರಿಜರೇಟರ್ ಅಂದರೆ ಫ್ರಿಜ್ನಲ್ಲಿ ಒಂದು ಬ್ಯಾಸ್ಕೆಟ್ ಇದೆ. ಆ ಬ್ಯಾಸ್ಕೆಟಲ್ಲಿ ಫ್ರೂಟ್ಸ್ ನೋಡಿ. ಫ್ರಿಜ್ನಲ್ಲಿ ಒಂದು ಬ್ಯಾಸ್ಕೆಟು, ಅದರಲ್ಲಿ ಫ್ರೂಟ್ಸ್ ಇಟ್ಟಿದ್ದೀವಿ. ಇದನ್ನು ನೀವು ಬಿಡಿಸ್ಬೇಕು. ಸಮ್ ಮಿಲ್ಕ್ ಈಸ್ ಕೆಪ್ಟ್ ಇನ್ಸೈಡ್ ದ ರೆಫ್ರಿಜರೇಟರ್. ಇಲ್ಲಿ ಮಿಲ್ಕನ್ನು ನಾವು ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೀವಿ. ಇದು ರೆಫ್ರಿಜರೇಟರ್ ಒಳಗೆ ಇದೆ. ಇದು ಯಾವ ಕಾರ್ನರಲ್ಲಿದೆ? ಇದು ಲೆಫ್ಟು, ಇದು ರೈಟ್ ಕಾರ್ನರ್. ರೈಟ್ ಕಾರ್ನರ್ನಲ್ಲಿ ಏನಿದೆ? ಹನಿ ಇದೆ. ಲೆಫ್ಟ್ ಕಾರ್ನರ್ನಲ್ಲಿ ರೆಫ್ರಿಜರೇಟರ್ ಇದೆ. ಅಟ್ ದ ಸೆಂಟರ್ ಟೇಬಲ್, ನೋಡಿರಿ ಸೆಂಟ್ರಲ್ಲಿ ಟೇಬಲ್ ಹಾಕಿರಿ. ಯು ಕ್ಯಾನ್ ಸಿ ಸಮ್ ಕಪ್ಸ್, ಪ್ಲೇಟ್ಸ್, ಸ್ಪೂನ್ಸ್, ಫೋರ್ಕ್ಸ್. ನೋಡಿರಿ ಇಲ್ಲಿ ಕಪ್ಸು, ಆಮೇಲೆ ಇವು ಪ್ಲೇಟ್ಸು, ಆಮೇಲೆ ಇವು ಸ್ಪೂನ್ಸು, ಫೋರ್ಕ್ಸ್. ನನಗೆ ಬಂದ ಹಾಗೆ ಇದನ್ನು ಬಿಡಿಸಿದ್ದೀನಿ. ನೀವು ಇನ್ನೂ ಚೆನ್ನಾಗಿ ಅದನ್ನು ಬಿಡಿಸಿ ಬಣ್ಣ ಕೂಡ ಹಾಕ್ಬೋದು ಮಕ್ಕಳೇ. ಈ ರೀತಿ ನೀವು ಬಿಡಿಸಿ. ಇದು ರೈಟ್ ಕಾರ್ನರ್, ಇದು ಲೆಫ್ಟ್ ಕಾರ್ನರ್, ಇದು ಸೆಂಟರ್ ಟೇಬಲ್. ನಂತರ ದ ಟೀಚರ್ ವಿಲ್ ಆಸ್ಕ್ ಯು, ಕ್ಯಾನ್ ಯು ಸೇ ವೇರ್ ದ ಫಾಲೋಯಿಂಗ್ ಆರ್ ಕೆಪ್ಟ್ ಇನ್ ದ ಕಿಚನ್. ಈಗ ಟೀಚರ್ ಕೇಳ್ತಾರೆ ಇವನ್ನ ಎಲ್ಲಿಟ್ಟಿದ್ದಾರೆ ಅಂತ. ಹನಿ ಅಂದರೆ ಜೇನುತುಪ್ಪ ಎಲ್ಲಿಟ್ಟಿದ್ದಾರೆ? ಇನ್ ದ ಕಪ್ ಬೋರ್ಡ್ ಅಟ್ ರೈಟ್ ಕಾರ್ನರ್. ಕಿಚನ್ನಲ್ಲಿ ರೈಟ್ ಕಾರ್ನರ್, ಬಲಭಾಗದಲ್ಲಿರ್ತಕ್ಕಂಥ ಕಾರ್ನರ್ನಲ್ಲಿ ಕಪ್ ಬೋರ್ಡ್ನಲ್ಲಿ ಇಟ್ಟಿದ್ದಾರೆ. ಮಿಲ್ಕ್ ಎಲ್ಲಿಟ್ಟಿದ್ದಾರೆ? ಇನ್ ದ ರೆಫ್ರಿಜರೇಟರ್. ಫ್ರೂಟ್ಸ್ ಎಲ್ಲಿಟ್ಟಿದ್ದಾರೆ? ಇನ್ ದ ರೆಫ್ರಿಜರೇಟರ್. ಕಪ್ ಬೋರ್ಡ್ ಎಲ್ಲಿದೆ? ಅಟ್ ದ ರೈಟ್ ಸೈಡ್ ಆಫ್ ಕಿಚನ್. ರೆಫ್ರಿಜರೇಟರ್ ಎಲ್ಲಿದೆ? ಅಟ್ ದ ಲೆಫ್ಟ್ ಸೈಡ್ ಆಫ್ ಕಿಚನ್. ಪ್ಲೇಟ್ಸ್, ಸ್ಪೂನ್ಸ್, ಫೋರ್ಕ್ಸ್ ಎಲ್ಲಿದ್ದಾವೆ? ಆನ್ ದ ಟೇಬಲ್, ಆನ್ ದ ಸೆಂಟರ್ ಟೇಬಲ್ ಅಂತ ಬರೀಬೋದು, ಆನ್ ದ ಟೇಬಲ್ ಅಂತ ಬರೀಬೋದು. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಈ ಒಂದು ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮಕ್ಕಳೇ.